ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ತಂದಿರೋ ಟಾಪಿಕ್ ಏನಂತೀರಾ? ನೀವೇ ನೋಡಿ. ಲವ್ ಇಂಪಾರ್ಟೆಂಟ್, ಕರಿಯರ್ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಡಿಗ್ರಿ ಮಾಡೋದು ಬರ್ತಾ ಇಲ್ವಾ? ಸೊ ನಿಮ್ಗೆ ಸಡನ್ ಆಗಿ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಮಹಾದೇವ್ ಅಂತ. ನಂದು 3 ಸಿಂಪಲ್ ಕ್ವಶನ್ ಇದೆ. ಓಕೆ. ಲವ್ ಚೂಸ್ ಮಾಡ್ತೀರಾ, ಕರಿಯರ್ ಚೂಸ್ ಮಾಡ್ತೀರಾ? ಕರಿಯರ್ ಚೂಸ್ ಮಾಡ್ತೀರಾ. ನಿಮ್ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಮತ್ ಕರಿಯರ್ ಹೆಂಗಿದೆ? ಮ್ಯಾರೇಜ್ ಆಯ್ತು, ಕರಿಯರ್ ಚೂಸ್ ಮಾಡಿ. ಲವ್ ಆಗಿ ಮ್ಯಾರೇಜ್ ಆಗೋಯ್ತಲ್ಲ, ಸೊ ನೆಕ್ಸ್ಟ್ ಕರಿಯರ್, ಸೊ ಕರಿಯರ್ ಫೋಕಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಿಮ್ಗೆ ಈ ಪ್ರಶ್ನೆ ಕೇಳಬಾರ್ದು. ಓಕೆ, ನಿಮ್ಗೆ ಸಡನ್ ಆಗಿ ಹಂಗಾಗ್ಬಾರ್ದು. ಇನ್ ಕೇಸ್ ಸಡನ್ ಆಗಿ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಮನೆಗೆ ಹೋಗ್ತೀನಿ. ಮೀಟರ್ ಬೇಕು. ಮನೆಗೆ ಹೋಗ್ತೀರಾ? ಅದು ನೆಕ್ಸ್ಟ್ ಏನು? ಬಿಸ್ನೆಸ್ ಮಾಡ್ತೀರಾ ಅಥವಾ ತಿರ್ಗಾ ಇದೇ ತರ ಜಾಬ್ಗೆ ಹೋಗ್ತೀರಾ? ಬಿಸ್ನೆಸ್ ಅನ್ನೋದು ಒನ್ ಟೈಮ್ ಆಪ್ಷನ್. ಇನ್ವೆಸ್ಟ್ಮೆಂಟ್ ಇದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಇಲ್ಲ ಅಂದ್ರೆ ಬೇರೆ ಜಾಬ್ ನ ಸರ್ಚ್ ಮಾಡ್ತೀರಾ. ನಿಮ್ ಹೆಸರು? ಶಶಾಂಕ್ ಅಂತ. ಓಕೆ. ಅಟ್ ಪ್ರೆಸೆಂಟ್ ಈಗ ನೋಡ್ಬೇಕು ಅಂದ್ರೆ ನಾವು ಕೆರಿಯರ್ ಚೂಸ್ ಮಾಡೋದು. ಅಟ್ ಪ್ರೆಸೆಂಟ್ ಬೇಡ, ಅಟ್ ಎನಿ ಮೂಮೆಂಟ್ ನೀವು ಯಾವ್ದನ್ನಾರು ಒಂದೊಂದು ಚೂಸ್ ಮಾಡಿ ಕರಿಯರ್ಗೆ ಹೋಗ್ತೀರಾ. ಓಕೆ. ನಿಮ್ಗೆ ಸಡನ್ ಆಗಿ ಟರ್ಮಿನೇಟ್ ಮಾಡ್ಬಿಟ್ರೆ ಕೆಲ್ಸದಿಂದ ಏನ್ ಮಾಡ್ತೀರಾ? ಬೇರೆ ಕೆಲಸ ಹುಡುಕ್ತೀನಿ. ಓಕೆ. ಏನೇ ರೀಸನ್ ಕೇಳಲ್ಲ, ಅಷ್ಟೇ. ಬೇರೆ ಕೆಲಸ ಹೋಗ್ತೀರಾ? ಬಿಸ್ನೆಸ್ ಏನು ಮಾಡಲ್ಲ? ಬಿಸ್ನೆಸ್ ಇಲ್ಲ, ಬಿಸ್ನೆಸ್ ಪ್ಲಾನ್ಗೆ ಬಂಡವಾಳ ಬೇಕಲ್ಲ, ಬಂಡವಾಳ ಎಲ್ಲಿದೆ? ಸೊ ಅದಕ್ಕೆ ಬೇರೆ ಕೆಲ್ಸಕ್ಕೆ ಹೋಗ್ತೀರಾ. ನಿಮ್ ಹೆಸರು ಬ್ರೋ? ಭರತ್ ಅಂತ. ನನ್ 3 ಸಿಂಪಲ್ ಕ್ವಶನ್ ಏನಂದ್ರೆ, ಲವ್ ಲೈಫ್ ಅನ್ನು ಚೂಸ್ ಮಾಡ್ತೀರಾ, ಕರಿಯರ್ ಲೈಫ್ ಚೂಸ್ ಮಾಡ್ತೀರಾ? ಸೊ ಕರಿಯರ್ ಲೈಫ್ ಇದ್ರೇನೆ ಲವ್ ಅಂತ ನನ್ ಪ್ರಕಾರ. ಓಕೆ. ಸೊ ಲವ್ ಡಿಪೆಂಡ್ಸ್ ಆನ್ ಕರಿಯರ್ ಆಕ್ಚುಲಿ. ನಿಮ್ ಕರಿಯರ್ ಹೇಗಿರುತ್ತೆ ಅದ್ರ ಮೇಲೆ ಲವ್ ಸಿಗುತ್ತೆ ಅಂತ ಹೌದು, ಅಂತೀರಾ? ಖಂಡಿತ. ಬ್ಯಾಕ್ ಗ್ರೌಂಡ್ ತುಂಬಾ ಮುಖ್ಯ ಅಲ್ಲ, ಅದಕ್ಕೆ. ನೆಕ್ಸ್ಟ್ ಕ್ವಶನ್, ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಬೆಲೆ ಇದೆಯಾ ಇಲ್ವಾ? ಸೊ ಡಿಗ್ರಿ ಮಾಡಿದ್ರೆ ಬೆಲೆ ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಕಿಲ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಎವ್ರಿ ಪರ್ಸನ್ ಆಕ್ಚುಲಿ. ಸೊ ಇಫ್ ಯು ಗೋ ದ ಕಂಪ್ನಿ, ದೇ ವಿಲ್ ಆಸ್ಕ್ ಓನ್ಲಿ ಸ್ಕಿಲ್ಸ್. ಓಕೆ, ಕನ್ನಡದಲ್ಲಿ ಹೇಳ್ಬಿಡಿ. ಅದು ಏನಂತಂದ್ರೆ ಮೇನ್ ಆಗಿ ಸ್ಕಿಲ್ ಏನಿದೆ, ನಿಮ್ಗೆ ಏನ್ ಗೊತ್ತು ಅಂತ ಕೇಳ್ತಾರೆ. ಸೊ ಸ್ಕಿಲ್ ಇಸ್ ಅನದರ್ ಪಾರ್ಟ್ ಆಫ್ ದ ಕೆರಿಯರ್ ಆಕ್ಚುಲಿ. ಓಕೆ. ಸೊ ಡಿಗ್ರಿ ಮಾಡಿ actually. ಅಟ್ ದಿ ಸೇಮ್ ಟೈಮ್ ನಿಮ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ. ಹೌದು, ಖಂಡಿತ. ನೀವು? ಕಿರಣ್. ಓಕೆ. ಒಂದನ್ನು ಚೂಸ್ ಮಾಡಿ. ಕರಿಯರ್ ಇಂಪಾರ್ಟೆಂಟ್ ಲವ್ ಗಿಂತ ಅಂತ. ಓಕೆ. ನೆಕ್ಸ್ಟ್ ಕ್ವಶನ್ ಬಂದು, ಇವಾಗ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಗೆ ಸಡನ್ ಆಗಿ ಟರ್ಮಿನೇಟ್ ಮಾಡಿದ್ರು, ಏನ್ ಮಾಡ್ತೀರಾ? ಬೇರೆ ಕೆಲಸ ಹುಡ್ತೀರಾ? ಲೈಕ್ ಬಿಸ್ನೆಸ್ ಆತರ ಏನಾದ್ರು ಮಾಡೋ ಐಡಿಯಾ ಇದೆ, ಅಥವಾ ನಿಮ್ದೇನಾದ್ರು ಸ್ಟಾರ್ಟ್ಅಪ್ ಮಾಡ್ತೀರಾ? ಆ ಯೋಚನೆ ಮಾಡ್ತೀವಿ. ಸಿಚುವೇಶನ್ ಮೇಲೆ ಚಾನ್ಸ್ ಕೇಳ್ತೀವಿ. ಓಕೆ. ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಬೈದ್ಬಿಟ್ಟೆ ಬರ್ತೀರಾ? ಟರ್ಮಿನೇಟ್ ಮಾಡಿದ್ರು ಅಂತಂದ್ರೆ ರೀಸನ್ ತಪ್ಪಿದ್ರೆ ತಾನೇ ನಾವು ಬೈದಿರ್ತೀವಿ, ಸುಮ್ನೆ ಏನ್ ಬೈದಿರಲ್ವಲ್ಲ. ರೀಸನ್ ಓಕೆ ಅಂತ ಇದ್ರೆ ನಾವೇ ಓಕೆ ಅಂತ ಸುಮ್ನೆ ಆಗ್ತೀರಾ? ಹೆಸರು? ಸಂಜಯ್ ಅಂತ. ಚೇತನ. ಫುಲ್ ಹೆಸರು ಹೇಳಿ. ಚೇತನ ಅಂಜಲಿನ್ ಡಿಸೋಜ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನನ್ ಕ್ವಶನ್ ಸಿಂಪಲ್ ಆಗಿ ಬಂದಿ, ಲವ್ ಇಂಪಾರ್ಟೆಂಟ್, ಕರಿಯರ್ ಇಂಪಾರ್ಟೆಂಟ್? ಕರಿಯರ್ ಇಂಪಾರ್ಟೆಂಟ್. ನಿಮ್ ಲವ್ ಇಂಪಾರ್ಟೆಂಟ್. ಹೌದಾ? ಹಂಗಾರೆ ನಿಮ್ ಪ್ರಕಾರ ಲವ್ ಅಥವಾ ಕರಿಯರ್ ಬಂದ್ರೆ ಲವ್ ನೇ ಚೂಸ್ ಮಾಡ್ತೀರಾ? ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಸಡನ್ ಆಗಿ ನಿಮ್ಮನ್ನ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಸೊ ವಿಲ್ ಆಸ್ಕ್ ದ ರೀಸನ್ ಫಾರ್ ದ ಟರ್ಮಿನೇಷನ್. ಓಕೆ. ಕನ್ನಡದಲ್ಲಿ ಹೇಳಿ. ಅದೇನಕ್ಕೆ ಅಂತಂದ್ರೆ ಆಕ್ಚುಲಿ, ಸೊ ಕನ್ನಡದಲ್ಲಿ ಏನಂತಂದ್ರೆ ಟರ್ಮಿನೇಷನ್ ಮಾಡ್ತಾ ಇರೋದು ಏನಕ್ಕೆ ಅಂತ ಮೊದಲಿಗೆ ಕಾರಣವನ್ನ ನಾವು ಕೇಳ್ತೀವಿ. ಸೊ ಅದೊಂದು ರೀಸನ್ ಕರೆಕ್ಟ್ ಆಗಿದ್ರೆ, ಮುಖ್ಯ ಕಾರಣ ಇದ್ರೆ ಅವರು ಟರ್ಮಿನೇಟ್ ಮಾಡ್ತಾ ಇರೋದು ಒಪ್ಕೋತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಅದಾದ್ಮೇಲೆ ಏನ್ ಮಾಡ್ತೀವಿ, ಬಿಸ್ನೆಸ್ ಮಾಡಿದ್ರೆ ಮೊದ್ಲು ನಮ್ ವೆಲ್ತ್ ಹೆಂಗಿದೆ ನಾವು ಚೆಕ್ ಮಾಡ್ತೀವಿ. ಸೊ ಎವ್ರಿ ಪರ್ಸನ್, ಎಲ್ಲಾ ವ್ಯಕ್ತಿಗಳು ಒಂದೇ ಸತಿಗೆ ಸಕ್ಸಸ್ ತಗೊಳಕ್ ಆಗಲ್ಲ, ಮೇನ್ಲಿ ಇದ್ರಲ್ಲಿ ಬಿಸ್ನೆಸ್ ಗಳಲ್ಲಿ. ಸೊ ಹೇಗಿರುತ್ತೆ ಚೆಕ್ ಮಾಡ್ಕೊಂಡು ನಾವು ಮಾಡ್ತೀವಿ. ಎಲ್ಲಾ ಬಿಸ್ನೆಸ್ ಗಳು ಕೈ ಹಿಡಿಯಲ್ಲ, ಒಬ್ರಿಗೆ ಒಂದೊಂದರ ಕೈ ಹಿಡಿಯುತ್ತೆ. ನಿಮ್ಮ ಹೆಸರು? ಭೂಮಿಕಾ. ಕೆರಿಯರ್ ಲೈಫ್. ಏನಕ್ಕೆ ಲವ್ ಬೇಡ? ಲವ್ ಬೇಕು, ಬಟ್ ಕೆರಿಯರ್ ನ ಚೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಫ್ಯೂಚರ್ ಅಲ್ಲಿ ಚಂದ ಡೆವಲಪ್ ಆಗಿದ್ರೆ ಲವ್ ಚೆನ್ನಾಗಿರುತ್ತೆ ಅಲ್ವಾ? ಮೀನ್ಸ್ ಅಂದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಆತರ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಕೈ ತುಂಬಾ ಚಾಕ್ಲೇಟ್ ಇಟ್ಕೊಂಡಿದ್ರೆ. ಓಕೆ, ಸ್ವಲ್ಪ ಆ ಕಡೆ. ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಚೈತ್ರ ಅಂತ. ಓಕೆ. ನನ್ ಕ್ವಶನ್ ಬಂದು, ಲೈಫ್ ಅಲ್ಲಿ ಲವ್ ಇಂಪಾರ್ಟೆಂಟ್, ಕರಿಯರ್ ಇಂಪಾರ್ಟೆಂಟ್? ಕರಿಯರ್ ಇಂಪಾರ್ಟೆಂಟ್ ಆಕ್ಚುಲಿ. ಏನಕ್ಕೆ ಲವ್ ಬೇಡ ಅಂತ? ಲೈಕ್ ನಮ್ ಲೈಫ್ ಬಿಲ್ಡ್ ಮಾಡ್ಕೊಂಡ್ರೆ, ಲೈಕ್ ಮುಂದಕ್ಕೆ ಏನ್ ಬೇಕಾದ್ರೂ
ಏನ್ ಬೇಕಾದ್ರೂ ಲೈಕ್ ನಮ್ಗೆಲ್ಲ ಸಿಗುತ್ತೆ ಫಸ್ಟ್ okay. ಕರಿಯರ್ ನ ನಮ್ Okay. ಲೈಫ್ ನ ಚೆನ್ನಾಗಿ ಇಟ್ಕೋಬೇಕು. ಓಕೆ ನೆಕ್ಸ್ಟ್ ಆಕ್ಚುಲಿ ಡಿಗ್ರಿ ಎಲ್ಲ ವರ್ತ್ ಇಲ್ಲ, ಮಾಸ್ಟರ್ಸ್ ಆಕ್ಚುಲಿ ವರ್ತ್ ಇಲ್ಲ. ನಮ್ಗೆ ಸ್ಕಿಲ್ಸ್ ಇದ್ರೆ ಅದ್ರ ಮೇಲೆ ನಾವು ಕೋರ್ಸಸ್ ಮಾಡ್ಕೊಂಡು ನಮ್ ಸ್ಕಿಲ್ಸ್ ಮೇಲೆ ನಾವ್ ಏನ್ ಬೇಕಾದ್ರೂ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಆಕ್ಚುಲಿ ಬೇಸಿಕಲಿ ಆಕ್ಚುಲಿ ಪ್ರಮೋಷನ್ಸ್ಗೆಲ್ಲ ಡಿಗ್ರಿ ಬೇಕೇ ಬೇಕಾಗುತ್ತೆ. ಅದೊಂದ್ ಕಾರಣಕ್ಕೋಸ್ಕರ ಡಿಗ್ರಿ ಬೇಕು ಅಂತ ಅಂತೀರಾ? ಪ್ರಮೋಷನ್ಸ್ ಮಾತ್ರ. ಅದ್ ಬಿಟ್ಟು ಲೈಕ್ ನಾವ್ ಬಿಸ್ನೆಸ್ ಮಾಡ್ಬೇಕಂದ್ರೆ, ನಮ್ದು ಏನಾದ್ರು ಓನ್ ಮಾಡ್ಬೇಕಂದ್ರೆ ನಮ್ ಗ್ರೋತ್ಗೆ ಆಕ್ಚುಲಿ ಡಿಗ್ರಿ ಇಸ್ ನಾಟ್ ರಿಯಲಿ ಇಂಪಾರ್ಟೆಂಟ್. ಓಕೆ. ಇವಾಗ ಸಡನ್ ಆಗಿ ನಿಮ್ನ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಅಂದ್ರೆ ಕೆಲ್ಸದಿಂದ ಕೆಲ್ಸದಿಂದ ಟರ್ಮಿನೇಟ್ ಮಾಡಿದ್ರೆ ನಂಗೆ ಐಡಿಯಾಸ್ ಇದೆ ನಾನ್ ಏನ್ ಮಾಡ್ಬೇಕಂತ. ಲೈಕ್ ಸ್ಮಾಲ್ ಬಿಸ್ನೆಸ್ ಮಾಡ್ಬೇಕಂತ ಇದೆ. ಇಲ್ಲಾಂದ್ರೆ ಆಕ್ಚುಲಿ ಇದೆ ಮೆನಿ ಐಡಿಯಾಸ್, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆಕ್ಚುಲಿ ಇದು ಒಂದು ಗೋಸ್ಕರನೇ ಬೇಜಾರ್ ಮಾಡ್ಕೊಂಡು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತಾನೆ ಏನಿಲ್ಲ. ಆಕ್ಚುಲಿ ಮಾಡ್ಬೋದು. ಆಕ್ಚುಲಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಆಕ್ಚುಲಿ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಚಿಂತನ್ ಕರಿಯರ್ ಏನಕ್ಕೆ? ಕರಿಯರ್ ಚೆನ್ನಾಗಿದ್ರೆ ಲವ್ ಸಿಗುತ್ತೆ. ಲವ್ ಈ ಕರಿಯರ್ ಇಲ್ದೆ ಹುಡುಗಿರ ಹತ್ರ ಹೋದ್ರು ಅವ್ರ ನೀ ಬಸ್ಸಲ್ಲಿ ಹೋಗ್ತೀಯೋ ಬೈಕಲ್ಲಿ ಹೋಗ್ತೀಯೋ ನೋಡ್ತಾರೆ. ಕರಿಯರ್. ಸೊ ಓಕೆ. ಬ್ರೋ ಪ್ರತಾಪ್ ಬ್ರೋ, ನಂದು ಸಿಂಪಲ್ 3 ಕ್ವಶನ್. ಲವ್ ಇಂಪಾರ್ಟೆಂಟ್, ಕರಿಯರ್ ಇಂಪಾರ್ಟೆಂಟ್? ಕೆರಿಯರ್ ಇಂಪಾರ್ಟೆಂಟ್. ಓಕೆ. ಕೆರಿಯರ್ ಸೆಟ್ ಆದ್ರೆ ಲವ್ ಬರುತ್ತೆ ಅಂತೀರಾ? ಬರುತ್ತೆ, ಬಂದೇ ಬರುತ್ತೆ. ಇನ್ನೊಂದು ಕ್ವಶನ್, ನಿಮ್ಗೆ ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಬಿಸ್ನೆಸ್ ಇದೆ, ನಮ್ ಡ್ಯಾಡಿ ಇದೆ, ನೋಡ್ಕೊತೀವಿ. ಸೊ ಈ ಜಾಬ್ ಹಂಗಾರ ನಮ್ ಡ್ಯಾಡಿ ಜೊತೆ ಏನು ಇದ್ ಮಾಡಿಸ್ಕೋಬಾರ್ದು ಅಂದ್ಬಿಟ್ಟು ಇಲ್ಲಿ ನನ್ ಪಡಿ ನಂದೇ ಸಪರೇಟ್ ಕೆಲಸ ಇರ್ಲಿ. ಓಕೆ. ಲಾಸ್ಟ್ ಕ್ವಶನ್ ಬಂದು, ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಬೆಲೆ ಇದೆಯಾ ಇಲ್ವಾ? ಪ್ರೆಸೆಂಟ್ ಸಿಚುವೇಶನ್ ಡಿಗ್ರಿಗೆ ಅಂತೂ ವ್ಯಾಲ್ಯೂ ಇಲ್ಲ. ಸುಮ್ನೆ ನಾಲೆಡ್ಜ್ಗೋಸ್ಕರ ಡಿಗ್ರಿ ಮಾಡ್ಬೇಕು, ದೂರಕ್ಕೆಲ್ಲ ಸುಮ್ನೆ ಡಿಗ್ರಿ ಮಾಡ್ಕೋಬೇಕು, ಇದ್ ಮಾಡ್ಬೇಕು. ಡಿಗ್ರಿ ಮಾಡ್ಕೋಬೇಕು ನಾಲೆಡ್ಜ್ಗೋಸ್ಕರ. ಬೆಸ್ಟ್ ಏನಂದ್ರೆ ಡಿಗ್ರಿ ಮಾಡ್ಕೊಂಡು ಒಳ್ಳೆ ಕೆಲಸ ಸಿಕ್ಕರೆ ಓಕೆ, ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನಮ್ದೇ ಏನಾದ್ರು ಓನಾಗ್ ಮಾಡ್ಕೊಂಡ್ರೆ ಡಿಗ್ರಿ ಮಾಡಿರೋರ್ಕಿಂತ ಓನಾಗ್ ಜಾಸ್ತಿ ದುಡಿಬಹುದು ಅಂತ. ನಾಲೆಡ್ಜ್ ಇರ್ಬೇಕಷ್ಟೇ, ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ನೆಕ್ಸ್ಟ್, ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಬೆಲೆ ಇದೆಯಾ ಇಲ್ವಾ? ಇದೆ, ತುಂಬಾ ಇದೆ. ಯಾಕಂದ್ರೆ ನಮ್ಗೇನೇ ವರ್ಕ್ಗಾಗ್ಲಿ ಏನಕ್ಕಾದ್ರೂ ನಮ್ಗೆ ಡಿಗ್ರಿ ಬೇಕು. ಮೀನ್ಸ್ ಆದ್ರೆ ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಕೆಲಸ ಸಿಗಲ್ಲ ಅಂತಾರೆ. ಅದ್ರ ಬಗ್ಗೆ ಏನಂತೀರಾ? ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಒಂಥರ ಏನ್ ಹೇಳೋದು, ಅದು ರಿಯಾಲಿಟಿನೇ. ಬಟ್ ಡಿಗ್ರಿ ಬೇಕು ನನ್ನ ಪ್ರಕಾರ. ಡಿಗ್ರಿ ಬೇಕು ಅಂತ ಅಂತೀರಾ? ಫೈನಲ್ ಆಗಿ ನಿಮ್ಗೆ ಸಡನ್ ಆಗಿ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಟರ್ಮಿನೇಟ್ ಮಾಡಿದ್ರೆ ಬಿಟ್ಟೋಗೋದು. ನೆಕ್ಸ್ಟ್ ಅದೇ ಡಿಗ್ರಿ ಇರುತ್ತಲ್ವಾ, ಬೇರೆ ಕಂಪ್ನಿಲಿ ಹೋಗಿ ಕೆಲಸ ಸಿಗೋದು ಅಷ್ಟೇ. ಸೊ ಇದಕ್ಕಾದ್ರೆ ಡಿಗ್ರಿ ಮಾಡಿ ಅಂತ ಮಾಡಿರ್ಬೇಕು. ಸಡನ್ ಆಗಿ ಬಿಟ್ರೇನು ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಮ್ದು ಸರ್ಟಿಫಿಕೇಟ್ಸ್, ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಹೋಗಿ ನಾವು ಒಂದು ಒಳ್ಳೆ ಜಾಬ್ ಹೋದ್ರೆ ಕೊಡ್ತಾರೆ ಅಷ್ಟೇ. ನಮ್ ಕ್ವಶನ್ಸ್ ಅಷ್ಟೇ ಇದ್ದಿತ್ತು. ಥ್ಯಾಂಕ್ ಯು ಸೊ ಮಚ್. ರಾಮಕೃಷ್ಣನ್. ನಂದು 3 ಜನರಲ್ ಕ್ವಶನ್ ಏನಂದ್ರೆ, ಲವ್ ಲೈಫ್ ಅನ್ನು ಚೂಸ್ ಮಾಡ್ಬೇಕಾ, ಕರಿಯರ್ ಲೈಫ್ ಚೂಸ್ ಮಾಡ್ಬೇಕಾ? ಲೈಫ್ ಇಸ್ ಲೈಕ್ ಸ್ಟೆಪ್ಸ್. ಓಕೆನಾ? ಫಸ್ಟ್ ಕರಿಯರ್ ನ ಚೂಸ್ ಮಾಡಿ. ಲವ್ ಇಸ್ ಆಟೋಮೆಟಿಕ್ಲಿ ದ ಪ್ರಾಸೆಸ್, ಬಂದೇ ಬರುತ್ತೆ ಅಂತ ಅಂತೀರಾ? ಓಕೆ. ನೆಕ್ಸ್ಟ್, ನಿಮ್ಗೆ ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಮಾಡಿದ್ರೆ ಏನ್ ಮಾಡ್ತೀರಾ? ಇಮಿಡಿಯೇಟ್ ಆಗಿ ಟರ್ಮಿನೇಟ್ ಮಾಡಿದ್ರೆ ಐ ನೋ ಹೌ ಟು ಬಿಲ್ಡ್ ಮೈ ಕರಿಯರ್ ಅಂಡ್ ಐ ನೋ ಹೌ ಟು ಮೇಕ್ ಮನಿ. ಓಕೆ, ಜಸ್ಟ್ ಲರ್ನ್ ಟು ಮೇಕ್ ಮನಿ ಅಂಡ್ ಹ್ಯಾಪಿಲಿ ಯು ಕ್ಯಾನ್ ಡೋಂಟ್ ಡಿಪೆಂಡ್. ನಿಮ್ನ ಮೀನ್ಸ್ ನೀವು ಮನಿನ ಹೆಂಗ್ ಮೇಕ್ ಮಾಡ್ಬೇಕಂತ ಹೇಳಿ ನೀವು ಯಾರನ್ನ ಡಿಪೆಂಡ್ ಆಗಿ ಇರಂಗಿಲ್ಲ. ಜಸ್ಟ್ ಆಟೋಮೆಟಿಕ್ ಯು ಡೋಂಟ್ ವರಿ ಅಬೌಟ್ ದ ಟರ್ಮಿನೇಷನ್. ಓಕೆ. ಲಾಸ್ಟ್ ಒನ್, ಈಗಿನ ಕಾಲದಲ್ಲಿ ಡಿಗ್ರಿ ಮಾಡೋದು ಒಳ್ಳೇದಾ, ವರ್ತ್ ಇದೆಯಾ? ಡಿಗ್ರಿ ಅದು ಮ್ಯಾಂಡೇಟರಿ. ಆಕ್ಚುಲಿ ಏನಂದ್ರೆ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಡಿಗ್ರಿ. ಅಂಡ್ ಆ ಡಿಗ್ರಿನ ಇಟ್ಕೊಂಡು ನೀವು ಲೈಫ್ ಅಲ್ಲಿ ಬಿಸ್ನೆಸ್ ಮಾಡ್ಬೇಕಾ ಇಲ್ಲಾಂದ್ರೆ ಕರಿಯರ್ ಚೂಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಅದ್ ನಮ್ಗೆ ಬಿಟ್ಟಿದ್ದು. ಎಸ್, ಅಷ್ಟೇ ಬ್ರೋ ನಮ್ ಕ್ವಶನ್. ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್, ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಉಪಯೋಗ ಇದೆಯಾ ಇಲ್ವಾ? ಇಲ್ಲ. ಏನ್ ಯೂಸ್ ಇಲ್ಲ ಅಂತೀರಾ? ಇಲ್ಲ. ಏನಕ್ಕೆ ಹೇಳಿ? ನಾವು ಓದೋದೇ ಏನೋ, ವರ್ಕ್ ಮಾಡ್ತಿರೋದೇ ಏನೋ, ವೇಸ್ಟ್ ಅಂತ ಅನ್ಸುತ್ತೆ. ಜಸ್ಟ್ ಸೇಕ್ ಆಫ್ ಜಾಬ್ ಗೆ ನಾವು ಮಾಡ್ಬೇಕು ಅಂತ ಅನ್ಕೋತೀರಾ? ಸ್ವಲ್ಪ ಆ ಕಡೆ ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ಫ್ಯಾನ್ಸ್ ಆಗಿ ಹೋಗ್ತಾರೆ ಅಂತನಾ? ಓಕೆ, ಅಷ್ಟೇ ನಮ್ ಕ್ವಶನ್ಸ್ ಇದ್ದಿತ್ತು. ಥ್ಯಾಂಕ್ ಯು ಸೋ ಮಚ್. ಡಿಗ್ರಿ ಈಗಿನ ಕಾಲದಲ್ಲಿ ಮಾಡಿದ್ರೆ ಬೆಲೆ ಇದೆಯಾ ಇಲ್ವಾ? ಇಲ್ಲ, ವೇಸ್ಟ್. ನಿಮ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ವೇಸ್ಟ್. ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡಿದೀನಿ, ಸುಮ್ನೆ ವೇಸ್ಟ್. ಈಗ ನಮ್ ಕಂಪ್ನಿಲಿ ತಗೊಳ್ಳೋಣ,
ನಾನ್ ಮಾಸ್ಟರ್ ಡಿಗ್ರಿ ಮಾಡಿದ್ರು ನಾನು ಅದೇ ಕೆಲಸ, ನಾರ್ಮಲ್ BCom ಮಾಡಿ ಅಥವಾ PUC ಮಾಡಿದ್ರು ಅದೇ ಕೆಲಸ. ಇಲ್ಲಿ ಏನ್ ಬಂದ್ರೆ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಸ್ಕಿಲ್ ಮತ್ತೆ ಅವ್ರದ್ದು ಏನ್ ಟ್ಯಾಲೆಂಟ್ ಇದೆ ಅದ್ ಮಾತ್ರ ಜಾಬ್ ಅಲ್ಲಿ ಮ್ಯಾಟರ್ ಆಗೋದು. ಎಜುಕೇಶನ್ ಜಸ್ಟ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಿಕ್ಕೆ ಅಷ್ಟೇ. ಇನ್ನೇನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತೀರಾ? ಬಟ್ ಕಂಪ್ನಿಗಳಲ್ಲಿ ಜಾಸ್ತಿ ಕೇಳೋದೇನ್ ಗೊತ್ತಾ, ಎಜುಕೇಶನ್ ಎಷ್ಟ್ ಮಾಡಿದೀರಾ, ಡಬಲ್ ಡಿಗ್ರಿ ಮಾಡಿದೀರಾ, ಅಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಎಬಿಲಿಟಿ ಇದೀರಾ ಅನ್ನೋದು ಚೆಕ್ ಮಾಡೋದಕ್ಕಿಂತ ಎಜುಕೇಶನ್ ಕೇಳ್ತಾರೆ ಅನ್ನೋ ಪರ್ಪಸ್ ಗೆ ಎಜುಕೇಶನ್. ಸೆಕೆಂಡ್ ಥಿಂಗ್ ಏನಂದ್ರೆ ಈ ಫ್ಯಾಮಿಲಿಗಳಲ್ಲಿ ನಮ್ಮ ಮಗ ಇಷ್ಟು ಜಾಸ್ತಿ ಓದ್ಬಿಟ್ಟಿದ್ದಾನೆ ಅಂತ ತೋರ್ಸ್ಕೊಳಕೋಸ್ಕರ ಫ್ಯಾಮಿಲಿ ಓದಿಸ್ತಾರೆ ಅಷ್ಟೇ. ಅದು ಅಷ್ಟೇ, ಇನ್ನೇನಿಲ್ಲ ಏನಿಲ್ಲ. ಅಷ್ಟೇ ಬ್ರೋ ನಮ್ ಕ್ವಶನ್ ಇದು. ಥ್ಯಾಂಕ್ ಯು ಸೋ ಮಚ್. ಇಮಿಡಿಯೇಟ್ ಟರ್ಮಿನೇಟ್ ಮಾಡಿದ್ರೆ ಬೇರೆ ಕಂಪ್ನಿಗೆ ಹೋಗ್ತೀನಿ ಬ್ರೋ. ಬಿಸ್ನೆಸ್ ಆತರ ಏನು ಮಾಡಲ್ಲ? ಟರ್ಮಿನೇಟ್ ಮಾಡಿರ್ತೀನಲ್ವಾ, ಒಂದ್ 2-3 ಕಂಪ್ನಿ ಟರ್ಮಿನೇಟ್ ಆದ್ರೆ ಬಿಸ್ನೆಸ್ ಮಾಡಿ. 2-3 ಕಂಪ್ನಿ ನಿಮ್ಮನ್ನ ಟರ್ಮಿನೇಟ್ ಮಾಡ್ಬೇಕು, ಆಮೇಲೆ ಬಿಸ್ನೆಸ್ ಹೋಗ್ತೀರಾ. ಓಕೆ, ಲಾಸ್ಟ್ ಕ್ವಶನ್ ಬಂದು ಈಗಿನ ಕಾಲದಲ್ಲಿ ಡಿಗ್ರಿ ಮಾಡಿದ್ರೆ ಬೆಲೆ ಇದೆಯಾ ಇಲ್ವಾ? ಇದೆ. ಹೇಗೆ ಹೇಳ್ತೀರಾ? ಎಷ್ಟೊಂದ್ ಜನರಿಗೆ ಕೆಲಸನೇ ಸಿಗಲ್ಲ ಡಿಗ್ರಿ ಮಾಡಿ. ಡಿಗ್ರಿ ಮಾಡ್ಲಿಲ್ದಿರೋರ್ಗು ಸಿಗಲ್ಲ. ಡಿಗ್ರಿ ಆದ ತಕ್ಷಣ ಕೆಲಸ ಅಂತಲ್ಲ, ಸೊ ಲೈಕ್ ಅದು ಕಟ್ ಆಫ್ ತರ ನೋಡ್ತಾರೆ. ಬೇಸಿಕ್ ಡಿಗ್ರಿ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಏನಾದ್ರು ಒಂದು ಪಂಚ್ ಲೈನ್ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಡಿಗ್ರಿ ಮಾಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಹೊಸ ಟಾಪಿಕ್ ಒಂದಿಗೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ಗಂಟ ನೋಡ್ತಾ ಇರಿ ರಾಜ್ ಜಂಕ್ಷನ್. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.